ಹೇಗೇನು ಒಂದು ಟೋಟಲ್ ಪ್ಯಾಟ್ರನ್ನ ಚೇಂಜ್ ಮಾಡ್ಕೊಂಡು ಈಗ ಪೂರ್ತಿ ಮಾಸು ಮತ್ತು ಅದೊಳ್ಳೆ ಒಳ್ಳೆ ಕತೆ ಹೇಳೋಕೆ ಹೊರಟಿರೋವಂಥದ್ದು. ಡೈರೆಕ್ಟ್ರ್ ವಿಚಾರದಲ್ಲಿ ನಿಮಗೆ ಆಗಿದ್ದಂಥ ಎಕ್ಸ್ಪೀರಿಯನ್ಸು ಸೀರಿಯಲಲ್ಲಿ ಬೇರೆ, ಸೀರಿಯಲಲ್ಲಿ ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ನಡೀತಾನೆ ಇರುತ್ತೆ, ಒಂದು ಸೀನ್ ಆಗೋವರೆಗೂ ಒಂದಿನ ಪೂರ್ತಿ ಅದೇ ಆಗೋಗಿರುತ್ತೆ, ಬಟ್ ಸಿನಿಮಾ ಪಟ್ ಅಂತ ಆಗೋಗ್ತಿರುತ್ತೆ. ಡೈರೆಕ್ಟ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿ ಹೇಗಿತ್ತು? ನಾನು ಸೀರಿಯಲಲ್ಲಿ ಆಲ್ಮೋಸ್ಟ್ ನಮ್ಮದು 4 ವರ್ಷ ಆಗ್ತಾ ಬಂತು. 16-17 ಡೈರೆಕ್ಟರ್ಸ್ನ ನೋಡಿದ್ದೀನಿ. ಅಂದರೆ ಆ ಒಬ್ಬೊಬ್ಬರು ವರ್ಕು ತುಂಬ ಡಿಫ್ರೆಂಟ್ ಇರುತ್ತೆ, ಎಗ್ರೆಸಿವ್ನೆಸ್ ಇರುತ್ತೆ. ಯಾಕಂದರೆ ಅರ್ಥ ಆಗುತ್ತೆ, ಸೀರಿಯಲ್ ಅಂತ ಬಂದರೆ ಬೆಳಗಿಂದ ರಾತ್ರಿವರೆಗೂ ವರ್ಕ್ ಇರುತ್ತೆ, ತುಂಬ ಸ್ಟ್ರೆಸ್ ಇರುತ್ತೆ. ಬಟ್ ನಮ್ಮ ಸಿನಿಮಾ ಡೈರೆಕ್ಟ್ರು ನೋಡೋದಕ್ಕೆ ತುಂಬ ಒಂದು ಸ್ಟ್ರಿಕ್ಟ್ ಇರ್ತಾರೆ, ಆದರೆ ಅಷ್ಟೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ, ಅಷ್ಟು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ, ಮ್ಯೂಸಿಕ್ಗಳು ಬರೆದಿದ್ದಾರೆ. ಆದ್ರೂ ಒಂಚೂರು ಅವರಲ್ಲಿ ಆ ಒಂದು ಏನು ಹೇಳೋದು, ಒಂದು ಆ್ಯಟಿಟ್ಯೂಡ್ ಅದು ಏನೂ ಇಲ್ಲ. ಒಂದು ಮಗು ಥರ ನಮಗೆ ನಾವೇನೋ ಚಿಕ್ಕ ಪುಟ್ಟ, ಅಫ್ಕೋರ್ಸ್ ವರ್ಕ್ ಅಂತ ಬಂದಾಗ ಒಂದು ಚಿಕ್ಕ ಪುಟ್ಟ ಕೋಪ ಅದು ಇದು ಆಗುತ್ತೆ. ಬಟ್ ಅವ್ರ ಮುಖ ನೋಡೋಕೆ ನಮಗೆ ಅದನ್ನು ಕ್ಯಾರಿ ಮಾಡಬೇಕು ಅಂತಲೇ ಅನಿಸಲ್ಲ, ಅಷ್ಟು ಸ್ವೀಟ್ ಪರ್ಸನ್. ಆಮೇಲೆ ಆರ್ಟಿಸ್ಟಿಗೆ ಪ್ರತಿಯೊಬ್ರಿಗೂ ಫ್ರೀಡಮ್ ಕೊಟ್ಟಿದ್ದಾರೆ, ನೀವೇನು ಮಾಡ್ತಿರೋ ಮಾಡಿ, ಕರೆಕ್ಷನ್ಸ್ ಇದ್ದರೆ ನಾನು ಹೇಳ್ತೀನಿ ಅಂತ. ನಾನು ಫಸ್ಟ್ ಬಂದಾಗ ಆ್ಯಕ್ಚುಲಿ ಪ್ರಾಕ್ಟೀಸ್ ಟೈಮಲ್ಲಿ ಸ್ವಲ್ಪ ನರ್ವಸ್ ಆಗಿತ್ತು. ಯಾಕಂದರೆ ಎಲ್ಲರೂ ನಂಗೆ ಹೇಳಿ ಕಳಿಸಿದ್ರು, ಸಿನಿಮಾ ಅಂದರೆ ಡಿಫ್ರೆಂಟ್ ಸೀರಿಯಲ್ ಥರ ಅಲ್ಲ ಅದು ಇದು ಅಂತ. ಬಟ್ ನನ್ನ ಒಂದು ಆ ಥಿಂಕಿಂಗೇ ಚೇಂಜ್ ಮಾಡಿಬಿಟ್ರು ಫಸ್ಟ್ ಡೇನೇ. ತುಂಬ ಕಂಫರ್ಟ್ ಮಾಡಿದ್ರು, ಈ ಥರ ಇರುತ್ತೆ, ನೀವೇನು ಟೆನ್ಷನ್ ಮಾಡಬೇಡಿ ಅಂತ. ಭಾಷೆ ವಿಷಯದಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಅವರು ಈ ಸಿನಿಮಾಗಳನ್ನ ನೋಡಿ ಥಾಟ್ ಬರುತ್ತೆ ಅಂತ. ಮತ್ತು ನನಗೆ ಗ್ರಾಸ್ಪಿಂಗ್ ಪವರ್ ಬೇಗ ಇದೆ, ಅಂದರೆ ಯಾವುದೇ ಒಂದನ್ನು ಬೇಗ ತಗೊಂಡ್ಬಿಡ್ತೀನಿ. ಸೊ ಅದು ಅವರ ಒಂದು ಸಪೋರ್ಟ್, ಈ ಥರ ಹೆಲ್ಪ್, ಒಂದು ಚಿಕ್ಕ ಏನು ಹೆಲ್ಪ್ ಮಾಡಿದ್ದಾರೆ, ಅದು ನನಗೆ ತುಂಬ ವರ್ಕ್ ಆಗಿದೆ. ಸ್ಕ್ರೀನಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸಿದೆ ಅನಿಸುತ್ತೆ. ಪ್ರತಿಯೊಂದು ಅಷ್ಟೇ, ಮನು ಹೇರ್ ಸ್ಟೈಲಿಂದ ಹಿಡಿದು ಎಲ್ಲನೂ ಅವ್ರು ನೋಡ್ಕೊಂಡಿದ್ದಾರೆ. ಶೂಟಿಂಗಲ್ಲಿ ಹೇರ್ ಸ್ಟೈಲ್ ಸಮೇತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಪಾಪಲ್ಲ, ನಾವು ಎಷ್ಟು ಸಲ ಫೋನ್ ಮಾಡ್ತೀವಿ, ಯಾವಾಗ ಮಾಡೋದು ಹೇಳಿ ಸರ್ ಏನು ಸರ್. ಹೌದು, ನಾವು ಚಿಕ್ಕ ಮಕ್ಳಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಹೌದು, ಅಲ್ಲ ಇವ್ರನ್ನ ಸರ್ ಬರ್ತಾಯಿದ್ದೀನಿ ಇರಿ ಸರ್ ಅಂತಾರೆ, ಅವರು ಆಯ್ತು ಸರ್ ಬಂದೆ ಸರ್ 2 ನಿಮಿಷ ಸರ್ ಈ ಥರ. ಆ್ಯಂಡ್ ಹೇಳಿ ಸರ್, ನೀವೇನು ಹೇಳ್ತೀರಾ ಡೈರೆಕ್ಟರ್ ಬಗ್ಗೆ 1-2 ಸಾಲು? ಡೈರೆಕ್ಟರ್ ಸರ್ ಬಗ್ಗೆ ಒಂದೇ ಡೈಲಾಗ್ ತುಂಬಿದ್ದು ಕೂಡ ತುಳ್ಕಲ್ಲ. ಒಂಥರ ಎಲೆಮರ ಕಾಯ್ತಾರ. ಅವರು ಜಾಸ್ತಿ ತೋರಿಸ್ಕೊಳ್ಳೋದು, ಬಿಲ್ಡಪ್ಗಳು ಕಡಿಮೆ, ಕೆಲಸಗಳು ಜಾಸ್ತಿ. ಅವ್ರು ಹೇಳೋದು ಒಂದೇ, ಕೆಲಸ ಮಾತಾಡುತ್ತೆ ಬಿಡಿ ಗುರುವೆ, ನನಗೆ ಯಾಕೆ ಇಂಟರ್ವ್ಯೂ ಇದು ಎಲ್ಲ ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಅವ್ರಿಗೆ ಪ್ಲಸ್ಸು. ಇನ್ನು ಸಿನಿಮಾದ ಸೆಕೆಂಡ್ ಸ್ಟ್ರೆಂತು ಅಂತಂದರೆ ಪ್ರೊಡ್ಯೂಸರ್. ನನಗೆ ಭಾಳ ಖುಷಿಯಾಗಿದ್ದು ಇಲ್ಲಿ ಅಂತಂದರೆ ನಮ್ಮ ಟ್ರೈಲರ್ ಲಾಂಚಲ್ಲಿ ಅವ್ರು ಒಂದು ಮಾತು ಹೇಳಿದ್ರು, ಬರುವಂಥ ಪ್ರಾಫಿಟಲ್ಲಿ 20-30% ನಾವು ಸೈನಿಕರ ನಿಧಿ ಕೊಡ್ತೀವಿ, ಕುಟುಂಬ ಕೊಡ್ತೀವಿ ಅಂತ. ಸೊ ನಾಳೆ ಸಿನಿಮಾ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ, ಅದು ರಿಸಲ್ಟ್ ಬರುತ್ತೆ, ಸೋಲು ಗೆಲುವು ಎಲ್ಲ ಆಮೇಲೆ. ಬಟ್ ಆ ಒಂದು ಮನಸ್ಥಿತಿ ಇದೆಯಲ್ಲ, ಕೊಡಬೇಕು. ಅಯ್ಯೋ ಅದಿದೆ ಸರ್, ಅವರಿಗೆ ಹೆಲ್ಪಿಂಗ್ ನೇಚರ್ ತುಂಬ ಇದೆ. ಅವ್ರು ಹೇಳಿದ ಮಾತು ಯಾವುದೂ ಮೀರಲ್ಲ, 100%. ಆಮೇಲೆ ತುಂಬ ಸೂಕ್ಷ್ಮತೆ ಅವರು. ಏನಾರು ಹ್ಞೂ ಅಂದರೆ ಕೊಟ್ಟು ಮಾತು ಯಾವುದೇ ಕಾರಣಕ್ಕೂ ಮರೆಯಲ್ಲ. ನೀವು ಕೊಡಲ್ಲ ಅಂದರೆ ನಾನು ಅದನ್ನು ಕಮಿಟ್ ಆಗಿಲ್ಲ ಅಂತ ಅಂತಾರೆ ಅಷ್ಟೇ. ಅವರು ಕಮಿಟ್ ಆದರೆ ಯಾವುದೇ ಕಾರಣಕ್ಕೂ ಅದು ಏನಾದರೂ ಆಗಲಿ ಕ್ಲೀನಾಗಿ ಕ್ಲಿಯರ್ ಮಾಡ್ತಾರೆ, ಇದಂತೂ ಸತ್ಯ. ಅವರು ಮತ್ತು ನಾವು ಇಲ್ಲಿವರೆಗೂ ನೋಡಿರೋದ್ರಲ್ಲಿ ಡಿಫ್ರೆಂಟ್ ಪರ್ಸನ್ ಅಂದರೆ ನಮ್ಮ ಪ್ರೊಡ್ಯೂಸರ್. ವೆರಿ ಡಿಸಿಪ್ಲಿನ್ಡ್, ವೆಲ್ ಮ್ಯಾನರ್ಡ್. ಆಮೇಲೆ ಈ ಕೆಲಸ ಅಂದರೆ ತುಂಬ ಅಚ್ಚುಕಟ್ಟಾಗಿ ಮುಗಿಸ್ತಾರೆ. ಆಮೇಲೆ ಪ್ರತಿಯೊಂದು ದಿವಸ ಕೂಡ ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಎಂಡ್ ದಿವಸದವರೆಗೂ ನಮ್ಮ ಜೊತೆ ನಿಂತಿದ್ದಾರೆ. ಸರ್, ಸೆಕೆಂಡ್ ರೌಂಡು ನಮಗೆ ವೆಯ್ಟಿಂಗಲ್ಲಿದ್ದಾರೆ. ಸೊ ನಾನು ನಿಮ್ಮಿಬ್ಬರಿಗೂ ಕೊನೆಯದಾಗ ಕೇಳೋ ಪ್ರಶ್ನೆ, ಪ್ರತಿ ವಾರ ಒಂದೊಂದು ಸಿನಿಮಾಗಳು ಬರ್ತಾ ಇರುತ್ತೆ, ಎಲ್ಲರೂ ಸಿನಿಮಾ ಗೆಲ್ಲಿ ಅಂತಲೇ ಮಾಡ್ತಾರೆ, ಎಲ್ರಿಗೂ ಒಂದು ಆಸೆ ಇರುತ್ತೆ, ಎಲ್ರಿಗೂ ನಾವು ಗೆಲ್ಲಬೇಕು ಅಂತ ಒಂದು ಹಠ ಇರುತ್ತೆ. ಆದರೆ ಪ್ರೇಕ್ಷಕರು ಆಸೆಗಳೇ ಬೇರೆ, ಅವರು ಯೋಚನೆ ಮಾಡೋದೇ ಬೇರೆ, ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ, ರೀಚ್ ಆಗೋದಿಲ್ಲ. ನೀವು ಹೇಳಿ ಮನು, ಥಿಯೇಟ್ರಿಗೆ ಬರೋವಂಥ ಪ್ರೇಕ್ಷಕ ಏನೆಲ್ಲ ಎಕ್ಸ್ಪೆಕ್ಟ್ ಇಟ್ಕೊಂಬರ್ಬೋದು? 2-2 ಗಂಟೆ ಕೂತ್ಕೊಂಡು ನೋಡಿದಂಥ ಸಿನಿಮಾವನ್ನು ಆಚೆ ಹೋಗ್ಬೇಕಾದ್ರೆ ಗುರು ಸಾರ್ಥಕ ಆಯಿತು, 2.5 ಗಂಟೆ, 250-300 ರೂಪಾಯಿ ಫ್ಯಾಮಿಲಿ ಜೊತೆ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡು ಹೋಗುವಂಥ ಕಂಟೆಂಟು ನಿಮ್ಮ ಕುಲದಲ್ಲಿ ಕೀಳ್ಯಾವುದು ಕೊಡುತ್ತಾ ಅಂತ? ಪಕ್ಕ 100ಗೆ 200% ಕೊಡುತ್ತೆ. ಇದು ಓವರ್ ಕಾನ್ಫಿಡೆಂಟ್ ಅಲ್ಲ, ಕಾನ್ಫಿಡೆಂಟಾಗಿ ಹೇಳ್ತೀನಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಜನ ನೋಡೋರಿಗೆ ನಾನು ಈಗ ನಾನೇ ಒಬ್ಬ ಆಡಿಯನ್ಸ್ ಆದರೂ ಅವ್ರಿಗೆ ಒಂದು ಎಕ್ಸ್ಪ್ರೆಷನ್ ಏನಾದರೂ ಚೇಂಜ್ ಆಗ್ತಾ ಇರುತ್ತೆ. ಸುಮ್ಮನೆ ಹಿಂಗೆ ಕೂತ್ಕೊಂಡು ನಡೆಯಪ್ಪ ಒಂದು ಪಾಪ್ಕಾರ್ನ್ ಥರ ಅಂತ ಅನ್ಸೋದೇ ಇಲ್ಲ. ನಗ್ತಾ ಇರ್ತಾರೆ. ಒಂದೇ ಸತಿ ದಡ್ಡ ಅಂತ ಒಂದು ಮಾಸ್ ಎಂಟ್ರಿ ಆಗುತ್ತೆ, ಆಮೇಲೆ ಒಂದು ಎಮೋಷನಲ್ ಕ್ಯಾರಿ ಆಗುತ್ತೆ, ಆಮೇಲೆ ಏನೋ ಒಂದು ಮೆಸೇಜಲ್ಲಿ ಎಂಡ್ ಆಗುತ್ತೆ, ಕೊನೆಗೆ ವಾಹ್ ಅನ್ನೋ ಒಂದು ಫೀಲ್ ಕೊಡುತ್ತೆ. ಇಷ್ಟೇ, ಬೇರೆ ಇನ್ನೇನಿಲ್ಲ. ಒಂದು ಪ್ಯಾಕೇಜಲ್ಲಿ ಒಂದು ಹಬ್ಬದ ಊಟ ಮಾಡೋದು. ನಾಳೆ ಕನ್ನಡಿಗರಿಗೆ ಒಂದು ಹಬ್ಬ ಇದು, ಕುಲದಲ್ಲಿ ಕೀಳ್ಯಾವುದು ಹಬ್ಬ ಇದು. ಯಾಕೆಂದರೆ ಕುಲದಲ್ಲಿ ಕೀಳ್ಯಾವುದು ಸಾಂಗು ಆ ಮಟ್ಟಕ್ಕೆ ಆರ್ಕೆಸ್ಟ್ರಾದಲ್ಲಿ ಎಂಡ್ ಮಾಡಿದವರು, ಅದನ್ನೇ ಆ ಮಟ್ಟಕ್ಕೆ ಬೆಳೆಸೋರೆ. ಈ ಸಿನಿಮಾನ ಖಂಡಿತ ಒಂದು ಒಪ್ಕೊಂಡು ಮುದ್ದಾಡ್ತಾರೆ ಈ ಮಗುನ. ಆ್ಯಕ್ಚುಲಿ ಯಾವುದಾದ್ರು ಕಾರ್ಯಕ್ರಮಗಳು ಹಳ್ಳಿ ಕಡೆ ಆದಾಗ ಕುಲದಲ್ಲಿ ಕೀಳ್ಯಾವುದು ಲಾಸ್ಟ್ ಗಾಡಿ ಡ್ಯಾನ್ಸ್ ಮಾಡಿ ಎಂಡ್ ಮಾಡೋದು ಅಭ್ಯಾಸ. ಬಟ್ ಅದೇ ಟೈಟಲ್ ನಿಮ್ಮದು ಸ್ಟಾರ್ಟ್ ಆಗ್ತಿದೆ. ಆಲ್ ದ ಬೆಸ್ಟ್. ಒಂಥರ ಏನೋ ಗುಡ್ ವೈಬ್ಸ್ ಅದು.
ಎಸ್ ಮೇಡಮ್, ನಿಮ್ಮ ಅಭಿಮಾನಿಗಳಿಗೆ, ಸೀರಿಯಲ್ ಅಭಿಮಾನಿಗಳಿಗೆ ಟಿ ವಿ ಫೈವ್ ಮೂಲಕ ಏನು ಹೇಳಕ್ಕೆ ಬಯಸ್ತೀರಾ? ಅಂದರೆ ಯಾಕೆ ಬರಬೇಕು ಥಿಯೇಟ್ರಿಗೆ 2 ಗಂಟೆ ಸ್ಪೆಂಡ್ ಮಾಡಬೇಕಲ್ಲ, ಏನು ಗ್ಯಾರಂಟಿ ಅಂತ? ಸೊ ನೀವು ಹೇಳಿದ ಪ್ರಕಾರ ಇವಾಗ ಹಲವಾರು ಸಿನಿಮಾಗಳು ಬರುತ್ತೆ, ಒಂದೊಂದು ಹೆಸರು ಸಮೇತ ಕೇಳಿರಲ್ಲ ನಾವು, ಬಂದು ಹಾಗೆ ಹೋಗ್ಬಿಡುತ್ತೆ. ಆ ಹೆಸರು ಕೇಳಲಿಲ್ಲ ಅನ್ನೋ ಟೈಟಲ್ ನಮ್ಮದಲ್ಲ ಫಸ್ಟ್ ಆಫ್ ಆಲ್. ಸೊ ಅದಾದಮೇಲೆ ಜನ ಬಂದುಬಿಟ್ಟು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೇಳ್ತಾರೆ. ಇವಾಗ ಮನು ಅಂತ ಬಂದಾಗ ಬರೀ ಕಾಮಿಡಿ ಇರ್ಬೋದಾ ಅಂತ ತುಂಬ ಜನ ಕೇಳ್ತಾರೆ. ಬಟ್ ಆ ಕಾಮಿಡಿ ಅನ್ನೋದೂ ಈಗ ಸಿನಿಮಾ ಅಂತ ಬಂದರೆ ಕಾಮಿಡಿ ಇರಬೇಕು, ಇಮೋಷನ್ಸ್ ಇರಬೇಕು, ಎಲ್ಲ ಇರಬೇಕು. ಬಟ್ ಅದಕ್ಕಿಂತ ಜಾಸ್ತಿಯಾಗಿಯೇ ನಾವು ಕೊಟ್ಟಿದ್ದೀವಿ. ಅಂದರೆ ಕಾಮಿಡಿನ ಎಷ್ಟು ಬೇಕು ಅಷ್ಟು ಇಟ್ಬಿಟ್ಟು ಮಾಸ್ ಇರಲಿ, ಡ್ಯಾನ್ಸ್ ಇರಲಿ, ರೊಮ್ಯಾನ್ಸ್ ಇರಲಿ, ಇಮೋಷನ್ಸ್ ಆಗಿರಲಿ, ಅದೆಲ್ಲ ಜಾಸ್ತಿ ಇದೆ. ಸೊ ಮನು ಅಂತೂ ಅವರ ಅಂದರೆ ಎಕ್ಸ್ಪೆಕ್ಟೇಷನ್ಗೂ ಏನು ಹೇಳೋದು, ನಾವು ಹತ್ರನೂ ಹೋಗೋಕ್ಕಾಗಲ್ಲ, ಅಷ್ಟು ಆ ಥರ ಮಾಡಿದ್ದಾರೆ. ಎಲ್ಲರ ಎಫರ್ಟ್ಸ್ ತುಂಬ ಅದ್ಭುತವಾಗಿದೆ. ಆ್ಯಂಡ್ ಕತೆ ನಮ್ಮ ಭಟ್ರದ್ದು ಅಂತ ಬಂದಾಗ ಅದ್ರ ಬಗ್ಗೆ ಯೋಚನೆ ಮಾಡೋ ಮಾತೇ ಇಲ್ಲ. ಪ್ರತಿಯೊಂದು ಕ್ಯಾರೆಕ್ಟರು ಡಿಫ್ರೆಂಟ್ ಆಗಿದೆ. ಈಗ ಸೋನಲ್ ಅವರು ಯಾರು ಇಲ್ಲಿವರೆಗೂ ಆ ಥರ ಕ್ಯಾರೆಕ್ಟರಲ್ಲಿ ನೋಡಿರಲ್ಲ. ಜನಕ್ಕೆಲ್ಲ ತುಂಬ ಇಷ್ಟ ಆಗುವಂಥ ಪಾತ್ರ. ಈಗ ನಾನು ಅಂತ ಬಂದರೆ ಇಲ್ಲಿವರೆಗೂ ಜನ ನನ್ನ ಗ್ಲ್ಯಾಮರಸ್ ಆಗಿ ಒಂದು ರಾಯಲ್ ಆಗಿ ನೋಡಿದ್ದಾರೆ. ಬಟ್ ಇದು ಟೋಟಲಿ ಡಿಫ್ರೆಂಟ್. ನಾನು ಇಲ್ಲಿವರೆಗೂ 4 ವರ್ಷ ಅವ್ರು ನನ್ನ ಹೇಗೆ ನೋಡ್ಕೊಂಬಂದಿದ್ದಾರೋ ಅದರದ್ದು ಟೋಟಲಿ ಡಿಫ್ರೆಂಟ್ ಒಂದು ವರ್ಷನ್ನ ನೋಡ್ಬೋದು. ಆಮೇಲೆ ಸಿನಿಮಾ, ಓವರಾಲ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಒಂದು ಮೀನಿಂಗ್ಫುಲ್ ಆಗಿರೋ ಸಿನಿಮಾ. ಜನ ಥಿಯೇಟರಿಂದ ಹೊರಗೆ ಬರುವಾಗ ಏನೋ ಒಂದನ್ನು ಮನಸ್ಸಿಗೆ ಹಚ್ಕೊಂಡು ತಲೆಗೆ ತುಂಬ್ಕೊಂಡು ಬರೋ ಅಂಥದ್ದು. ಅಯ್ಯೋ ಸಿನಿಮಾ ನೋಡಿದ್ವಾ ಅಲ್ಲೇ ಮರ್ತೋದ್ವಾ ಅಂತ ಅಲ್ಲ, ಅದರಿಂದ ಏನೋ ತಿಳ್ಕೊಂಡು ಒಂದು ಬರೋ ಥರ ಥಾಟ್ಫುಲ್ ಸಿನಿಮಾ ಮಾಡಿದ್ದೀವಿ. ಒಂದು ಸ್ಟಫ್ ಇರೋವಂಥ ಸಿನಿಮಾ, ಎಲ್ಲ ಇಮೋಷನ್ಸ್ ತುಂಬ್ಕೊಂಡಿರೋವಂಥ ಸಿನಿಮಾ. ಟೋಟಲಿ ಜನ ಬಂದು ಮಜಾ ಮಾಡಿ, ಎಂಜಾಯ್ ಮಾಡಿ, ಮನಸ್ಸಿಗೆ ಹಚ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಳ್ತೀನಿ. ಎಸ್, ನಿಮ್ಮ ನಿರ್ದೇಶಕರ ಜೊತೆ ಮಾತಾಡೋದಿದೆ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಎಸ್, ಕುಲದಲ್ಲಿ ಕೀಳೋದು ಸಿನಿಮಾದ ನಿರ್ದೇಶಕರ ಜೊತೆ ಒಂದಷ್ಟು ಮಾತುಕತೆ ಇದೆ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ.